ಟಿ ನರಸೀಪುರ ರೇಷ್ಮೆ ನೂಲು ತಯಾರಿಕಾ ಘಟಕದಲ್ಲಿ ರಾಜ್ಯ ಸರ್ಕಾರ ಸ್ಟೇಡಿಯಂ ನಿರ್ಮಿಸಲು ಹೊರಟಿದ್ದ ಕ್ರಮವನ್ನು ಖಂಡಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಳೆದ ಕೆಲ ದಿನಗಳ ಹಿಂದೆ ಚನ್ನಪಟ್ಟಣದ ಸ್ಪನ್ ಸಿಲ್ಕ್ ಮಿಲ್ ಹಾಗೂ ಟಿ ನರಸೀಪುರದ ಕೆಎಸ್ಐಸಿ ಕಾರ್ಖಾನೆಗೆ ಭೇಟಿ ನೀಡಿ ಇಲ್ಲಿದ್ದ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿ ನೌಕರರ ಮನವಿ ಸ್ವೀಕರಿಸಿದ್ದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಮಾತನಾಡಿ ಸರ್ಕಾರದ ನಡೆಯನ್ನ ಕೈಬಿಡುವಂತೆ ಆಗ್ರಹಿಸಿದ್ದರು. ಈ ಬಗ್ಗೆ ಸರ್ಕಾರ ತನ್ನ ತೀರ್ಮಾನವನ್ನ ಕೈಬಿಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆನಂದಸ್ವಾಮಿ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಹುಲುವಾಡಿ ದೇವರಾಜು ಅವರ ನೇತೃತ್ವದಲ್ಲಿ ಸ್ಪನ್ ಸಿಲ್ಕ್ ಕಾರ್ಖಾನೆಗೆ ಭೇಟಿ ನೀಡಿ ನೌಕರರಿಗೆ ಸಿಹಿ ತಿನ್ನಿಸಿ ಆತ್ಮಸ್ಥೈರ್ಯ ನೀಡಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲುವಾಡಿ ದೇವರಾಜು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆನಂದಸ್ವಾಮಿ, ನಗರ ಬಿಜೆಪಿ ಅಧ್ಯಕ್ಷ ಯಲೇಕೇರಿ ರವೀಶ್ ಮಾತನಾಡಿದರು. ಜಾಸ್ತಿ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ವಿ. ನಿಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ನಾನು ಅಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡಿದ್ದೂ ಕೂಡ ಒಂದು ಗೌರವ ಆಗಿದೆ. ನಮ್ಮೆಲ್ಲರ ಹೋರಾಟಕ್ಕೆ ಫ್ಯಾಕ್ಟ್ರಿ ಉಳಿದಿದೆ, ಇಲ್ಲಾಂದರೆ ಅದನ್ನು ಮುಚ್ಚಿಬಿಡ್ತಾ ಇದ್ವಿ. ಎಲ್ಲ ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕೊಂಡಿದ್ದು ಇವತ್ತು ಉಳಿದಿದೆ. ಅಭಿವೃದ್ಧಿ ಮಾಡೋಕ್ಕೆ ನಾನು ಹೇಳಿದ್ದೀನಿ, ಫ್ಯಾಕ್ಟ್ರಿನ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಸಂಬಳ ಜಾಸ್ತಿ ಮಾಡೋಕ್ಕೆ ಇವೆರಡನ್ನೂ ನಾನು ಮಂತ್ರಿಗಳಿಗೆ ಹೇಳಿದ್ದೀನಿ, ಕಟ್ಟುನಿಟ್ಟಾಗಿ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದಂತೂ ಇವತ್ತು ಜಯ ಆಗಿದೆ. ಆ ಫ್ಯಾಕ್ಟ್ರಿ ಮುಚ್ಚೋದು ಸ್ಟಾಪ್ ಆಗಿದೆ. ಮತ್ತು ಯಾವಾಗಾದರೂ ನೀವು ಕರೆದಾಗ ಬರ್ತೀನಿ, ನಾನು ವಿಸಿಟ್ ಮಾಡ್ತೀನಿ. ಒಳ್ಳೆಯದಾಗಲಿ, ಒಳ್ಳೇದು ಮಾಡೋಣ. ನಿಮ್ಮ ಫ್ಯಾಕ್ಟ್ರಿಗೆ ಒಳ್ಳೇದಾಗಕ್ಕೆ ನಾವೆಲ್ಲ ಮಾಡ್ತೀವಿ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅಣ್ಣ, ನೀವು ನಮಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಣ್ಣ. ನೀವು ಬಂದಿದ್ದಕ್ಕೆ ಎಲ್ಲ ಇದು ಜಯ ಸಿಕ್ಕಿತ್ತು ನಮಗೆ. ತುಂಬ ಧನ್ಯವಾದಗಳು. ನಾವು ಒಂದಿನ ನಿಮ್ಮನ್ನ ವಿಸಿಟ್ ಮಾಡ್ತೀವಣ್ಣ. ಎಲ್ಲ ಒಂದಿನ ಬರ್ತೀವಣ್ಣ. ಆರ್ ಅಶೋಕ್ ಅಣ್ಣಂಗೆ ನಮ್ಮ ಚನ್ನಪಟ್ಟಣದ ಕೆಎಸ್ಐಸಿ ಅಂತಂದರೆ ಇಡೀ ನಮ್ಮ ಎ ಖಂಡದಲ್ಲಿ ಒಂದು ತುಂಬ ಅದ್ಭುತವಾದ ಕಾರ್ಖಾನೆ. ಹಿಂದೆ ಈ ಒಂದು ಕಾರ್ಖಾನೆಯನ್ನು ಮುಚ್ಚಿ ಸುಮಾರು ಎಲ್ಲ ಕುಟುಂಬಗಳು ಬೀದಿ ಬಂದಾಯಿತು. ಈಗ ಹೊಸದಾಗಿ ಒಂದಷ್ಟು 2 ಯೂನಿಟ್ಗಳನ್ನು ಪ್ರಾರಂಭ ಮಾಡವ್ರೆ. ಆ ಯೂನಿಟಲ್ಲಿ ಕೆಲಸ ಮಾಡುವಂಥ ಎಲ್ಲ ನನ್ನ ಮಿತ್ರರು, ಅಣ್ಣ ಇವಾಗ ನಮ್ಮ ಟಿ ನರಸೀಪುರಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ, ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಮೈಸೂರು ಮತ್ತು ಇಲ್ಲೆಲ್ಲ ಈಗ ಆದರೆ ನಮ್ಮದು ಮುಚ್ಚೋಗ್ತದೆ ಅಂತ ಎಲ್ಲರೂ ಹೇಳಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಗಮನಕ್ಕೆ ತಂದಾಗ ನಾನೇ ಬರ್ತೀನಿ ನಡಿಯಪ್ಪ, ಯಾಕೆ ಬಿಡ್ತಾರೆ, ಮುಚ್ಚಬಾರ್ದು, ನಮ್ಮ ಬಡ ಕುಟುಂಬಗಳು ಬೀದಿ ಬರಬಾರ್ದು, ನಾನು ಜೊತೆ ನಿಂತ್ಕೊಳ್ತೀನಿ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಬಂದು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಅವತ್ತು ಚನ್ನಪಟ್ಟಣಕ್ಕೂ ಸಹ ಭೇಟಿ ಕೊಟ್ಟು, ಟಿ ನರಸೀಪುರ ಮೈಸೂರೆಲ್ಲ ಭೇಟಿ ಕೊಟ್ಟು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತೇಳಿ ಅವರು ಧ್ವನಿಗೂಡಿಸಿದಾಗ ಅದಕ್ಕೆ ರೇಷ್ಮೆ ಸಚಿವರು ಇಲ್ಲ ಸರ್ ನಾವು ಮುಚ್ಚಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಮುಚ್ಚಲ್ಲ ಅಂತೇಳಿ ಭರವಸೆ ಕೊಟ್ಟವ್ರೆ. ಅದರ ಪ್ರಯುಕ್ತ ನಮ್ಮೆಲ್ಲ ಕಾರ್ಮಿಕರ ಜೊತೆಲಿ ನಾವೆಲ್ಲರೂ ಸಿಹಿ ವಿತರಣೆ ಮಾಡಬೇಕು ಅಂತೇಳಿ ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಕಾರ್ಮಿಕರ ಕುರಿತು ಅವರು ಮಾತಾಡ್ತಾ ಇದ್ದಾರೆ. ಈಗ ಈ ದಿನ ತುಂಬ ಖುಷಿಯಾದಂಥ ದಿನ. ಯಾಕೆಂದರೆ ಏನು ಕೆಎಸ್ಐಸಿ ಮುಚ್ಚೋಕ್ಕೆ ಹುನ್ನಾರ ನಡೆಸಿದ್ರು, ಅದರ ವಿರುದ್ಧ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರು ಇಲ್ಲಿ ಹಾಗೂ ಟಿ ನರಸೀಪುರ ಕಾರ್ಖಾನೆಗೆ ಭೇಟಿ ಕೊಟ್ಟು ನಮ್ಮ ಕಾರ್ಮಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಈ ಕಾರ್ಖಾನೆಯನ್ನು ಉಳಿಯಲು ಮತ್ತು ಬೆಳೆಸಲು ಅನುಕೂಲ ಮಾಡಿಕೊಂಡಿದ್ದಾರೆ. ಅವರ ಹೋರಾಟ ಫಲವಾಗಿ ಈ ರೇಷ್ಮೆ ಸಚಿವರಾದಂಥ ಕೆ ವೆಂಕಟೇಶ್ವರ ಅವರು ಈ ಕಾರ್ಖಾನೆಯನ್ನು ಮುಚ್ಚುವುದಿಲ್ಲ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಸದನದಲ್ಲಿ ಭರವಸೆ ಕೊಟ್ಟಿರೋದ್ರಿಂದ ನಮಗೆ ಕಾರ್ಮಿಕ ಸಂಘಟನೆಗಳಿಗೆ, ಕಾರ್ಮಿಕರಿಗೆ ದೊರೆತ ಜಯ ಅಂತ ಹೇಳ್ತಾ ನಾನಾದರೂ ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಕಾರ್ಖಾನೆ ಕಾರ್ಯಕರ್ತ ಬಂಧುಗಳೇ, ಇಲಾಖೆಯವರು, ಇವತ್ತು ಏನು ರಾಜ್ಯ ಸರ್ಕಾರ ಈ ನಾವು 2 ನಮ್ಮ ಕೆಎಸ್ಐಸಿ ಘಟಕಗಳು ಟಿ ನರಸೀಪುರ ಮತ್ತು ಚನ್ನಪಟ್ಟಣದ ಘಟಕಗಳು 2 ಮುಚ್ಚುವಂಥ ಪರಿಸ್ಥಿತಿ ಬಂದಿದ್ದಾಗ ಮೈಸೂರು ಘಟಕನೂ ಸೇರಿ ಇಡೀ ಕೆಎಸ್ಐಸಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂಥದ್ದು ಕ್ವಾಲಿಟಿಲಿ ರೇಷ್ಮೆ ಸೀರೆ ಅಂದರೆ ಇವತ್ತು ಕೂಡ ಮಹಿಳೆಯರಲ್ಲಿ ಭಾರಿ ಪ್ರಚಾರ ಹೊಂದಿರುವಂಥದ್ದು. ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರುವಂಥ ರೇಷ್ಮೆ ಸೀರೆ ಅಂಗಡಿಗೆ ಬಂದಾಗ ಮಹಿಳೆಯರು ಭಾರಿ ಮುಗಿಲು ಬಿದ್ದು ಅದನ್ನ ಬುಕ್ ಮಾಡಿ ಚೀಟಿ ಹಾಕಿ ಮತ್ತೊಂದು ಮಾಡಿ ಅವ್ರ ಜೀವನದಲ್ಲಿ ಎಂಥವರೇ ಆದರೂ ಒಂದು ರೇಷ್ಮೆ ಸೀರೆಯನ್ನು ಕೊಡಬೇಕು ಅಂತ ಮಹಾದಾಸೆ ಇಟ್ಕೊಂಡು ಇವತ್ತು ಮಹಿಳೆಯರು ಮಾಡಿದಂಥ ಈ ಉನ್ನತ ಸ್ಥಾನದಲ್ಲಿರುವಂಥ ನಮ್ಮ ಕಾರ್ಖಾನೆ ಮುಚ್ಚುವಂಥ ಸ್ಥಿತಿಯಲ್ಲಿ ನಮ್ಮ ದುರಾಡಳಿತ ನಡೀತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಹುನ್ನಾರ ನಡೆಸಿತ್ತು. ಇದ್ರ ಬಗ್ಗೆ ನಮ್ಮ ನೆಚ್ಚಿನ ನಾಯಕರು ಅಶೋಕರಾದಂಥ ವಿರೋಧ ಪಕ್ಷದ ನಾಯಕರು ಇವತ್ತು
ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಎರಡು ಕಾರ್ಖಾನೆಗಳನ್ನು ಕಾಯಕಲ್ಪ ಕಲ್ಪಿಸಿ ಈ ಉನ್ನತೀಕರಣ ಮಾಡೋ ದೃಷ್ಟಿಯಿಂದ ಹೋರಾಟ ಮಾಡಿ ಇವತ್ತು ಕಾರ್ಮಿಕರನ್ನ ಉಳಿಸ್ಬೇಕು, ಕಾರ್ಖಾನೆಗಳನ್ನ ಉಳಿಸ್ಬೇಕು ಅಂತ ಹೆಚ್ಚು ಹೋರಾಟ ಮಾಡಿ ಇವತ್ತು ಎಲ್ಲ ಕಾರ್ಖಾನೆ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ. ಆದರೂ ಪ್ರಯುಕ್ತ ನಾವಿವತ್ತು ನಮ್ಮ KSIC ಕಾರ್ಖಾನೆಯ ಸಿಬ್ಬಂದಿವರ್ಗ ಜೊತೆ ಸಿಹಿ ಹಂಚುವ ಮೂಲಕ ನಾವು ಈ ಸಂಭ್ರಮಾಚರಣೆ ಆಚರಿಸ್ಕೊಂಡಿದ್ದೀವಿ. ನಾವು ಮತ್ತೆ BJP ನಮ್ಮ ನಾಯಕರು ಮುಂದಿನ ದಿನಗಳಲ್ಲಿ ನಮ್ಮ KSIC ಮತ್ತೆ ಎಲ್ಲ ಕಾರ್ಖಾನೆಗಳ ಕಾರ್ಮಿಕರ ಜೊತೆ ಇರ್ತಾರೆ ಅಂತೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಚೇತನ್, ಮಲ್ಲೇಶ್, ಎಲೆಕೇರಿ ಮಂಜು ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು.